ನಾವು ಬೆಂಗಳೂರಿನಲ್ಲಿ ಡ್ರಿಲ್ಲಿಂಗ್ಗೆ ಸ್ಪೆಷಲಿಸ್ಟು. ಹೊಡಿಬೇಕಾ ಬಿಲ್ಡಿಂಗು ಇಲ್ಲಣ್ಣ ಅಂತ ಫಸ್ಟೇ ಬಂದು ಸೈಟ್ ಇನ್ಸ್ಪೆಕ್ಷನ್ ಮಾಡ್ತೀವಿ. ನಿಮಗೆ ಬೇಕಂದ್ರೆ ಪಾಯಿಂಟ್ ನಾವೇ ಮಾಡಿಕೊಡ್ತೀವಿ, ಇಲ್ಲಂತ ಬೇಡ. ಬೇರೆಯವರು ಪಾಯಿಂಟ್ ಮಾಡಿ ಕೊಟ್ಟಿದ್ರು ಪರವಾಗಿಲ್ಲ, ನಾವು ಡ್ರಿಲ್ಲಿಂಗ್ ಮಾಡ್ತೀವಿ. ಬೇರೆಯವರು ಪಾಯಿಂಟ್ ಮಾಡಿದರೆ ನಮ್ಮ ರೇಟು 10 ರೂಪಾಯಿ ರೇಟು ಕಡಿಮೆ. ನಾವೇ ಚೆಕ್ ಮಾಡಿ ನಾವೇ ಮಾಡಿದರೆ 10 ರೂಪಾಯಿ ರೇಟು ಜಾಸ್ತಿ. ನಾವು ಚೆಕ್ ಮಾಡೋಕ್ಕೆ ಚಾರ್ಜ್ ಮಾತ್ರ 12,000 ರುಪೀಸ್ ತೊಗೊಳ್ತಾಯಿದ್ವಿ. ನನಗೆ ಚೆಕ್ ಮಾಡಿಬಿಟ್ಟು ಸಮಾಧಾನ ಆಗಿದರೆ ಪಾಯಿಂಟ್ ಇದು ಒಪ್ಕೊಳ್ತೀವಿ, ಇಲ್ಲಾಂತ ಬೋರ್ ಹಾಕೋದು ಬೇಡ ಅಂತ ಹೇಳಿಬಿಟ್ಟು 6,000 ರುಪೀಸ್ ಆವಾಗಲೇ ರಿಟರ್ನ್ ಮಾಡಿಬಿಡ್ತೀವಿ. ಇದು ಬಂದು ನಾನು ಚೆಕ್ ಮಾಡಿರೋ ಪಾಯಿಂಟ್ ಇಲ್ಲ, ಪಾರ್ಟಿ ಚೆಕ್ ಮಾಡಿರೋ ಪಾಯಿಂಟು. ಅದಕ್ಕೆ ಮಾರ್ಕೆಟ್ ಒಂದು 10 ರೂಪಾಯಿ ರೇಟ್ ಕಡಿಮೆ, ಖಾಲಿ ಜಾಗ. ಫಸ್ಟ್ ಟೈಮ್ ವಿಡಿಯೋ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿಬಿಟ್ಟಿದ್ರೆ ಬೇರೆಯವ್ರಿಗೆ ಶೇರ್ ಮಾಡಿ. ಇದು ಬಂದು 80 ಫೀಟ್ನಲ್ಲಿ ನೀರು ಬಂದುಬಿಟ್ಟಿದೆ. ಅರ್ಧ ಡಬ್ದು ಹೋಗಿ ನನಗೆ ಇಷ್ಟ ಇಲ್ಲ, ಬಟ್ ಗಾಡಿಯವರು ಡ್ರಿಲ್ ಮಾಡೋಕ್ಕೆ ಹೇಳಿದರು. 1000 ಫೀಟು 950 ಮಾತ್ರ ಡ್ರಿಲ್ ಮಾಡಿದ್ವಿ. ಸ್ಕ್ಯಾನಿಂಗ್ನಲ್ಲಿ ನೋಡಿದರೆ 80 ಫೀಟ್ ವಾಟರ್ ಲೆವೆಲ್ ಬಂದಿರಬೇಕು, 680 ಬರ್ತಾಯಿದೆ. ತುಂಬ ಆಶ್ಚರ್ಯ ಐತೆ. ಸೊ ನಾನು ಒಪ್ಕೊಳ್ತಾ ಇದ್ವಿ. ನಾನು ಈ ನಡುವೆ ಒಪ್ಕೊಳ್ತೀವಿ, ಡಬ್ತು ಮಾಡೋದು ತುಂಬ ಒಳ್ಳೆಯದು. ನೋಡಿ, ಇದು ಡ್ರಿಲ್ಲಿಂಗ್ನಲ್ಲಿ ನೀರು ಬರ್ತಾಯಿದೆ. ಇಷ್ಟು ನೀರು ಏನಾಯ್ತು ಅಂತ ಗೊತ್ತಿಲ್ಲ. 80 ಫೀಟಿಂದ ನೀರು ಬರ್ತಾಯಿದೆ, ಬಟ್ ಅದು ಸ್ಕ್ಯಾನಿಂಗ್ನಲ್ಲಿ ಕಾಣಿಸ್ತಾ ಇಲ್ಲ. ಸೊ ಯಾರು ಮಾಡಿದ್ರು ಸರಿ, ಮಿನಿಮಮ್ 1000 ಫೀಟ್ ಡ್ರಿಲ್ ಮಾಡೋದು ತುಂಬ ಒಳ್ಳೆಯದು. ಈ ವಿಡಿಯೋ ಫಸ್ಟ್ ಟೈಮ್ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬೇರೆಯವ್ರಿಗೆ ಶೇರ್ ಮಾಡಿ. ನಮ್ಮ ಹತ್ರ ಎಲ್ಲ ಸರ್ವಿಸ್ಗಳು ಐತೆ, A to Z. ಕ್ಯಾಮರಾ ಸ್ಕ್ಯಾನಿಂಗು, 6 ವೀಲರ್ ಲಾರಿ, 10 ವೀಲರ್ ರಿಗ್ಗು, ರೋಬೋ, ರಾಡ್ ಕ್ಲೀನಿಂಗು, 10 ಫೀಟು ರೋಬೋ, 5 ಫೀಟು ರೋಬೋ ಎಲ್ಲ ನಮ್ಮ ಹತ್ರ ಐತೆ. ಎಲ್ಲ ಕೆಲಸವನ್ನು ಮಾಡಿಕೊಡ್ತೀವಿ. ನಮ್ಮದು ಟೈಮಿಂಗ್ ಬೆಳಗ್ಗೆ 9 ಇಂದ 10, ಸಾಯಂಕಾಲ 5 ಇಂದ 6. ನಮ್ಮ ಕಂಪ್ನಲ್ಲಿಂದ 20 ಕಿಲೋಮೀಟರ್ ರೇಡಿಯಸ್ನಲ್ಲಿ ಯಾವ ಕೆಲಸ ಮಾಡಿಕೊಡ್ತೀವಿ. ಆಲ್ ಇಸ್ ಓಂ ಹೊಸೂರು ಬ್ರಹ್ಮದೇವ ಪುಟ್ರಿ.